ಎಲ್ರಿಗೂ ನಮಸ್ಕಾರ. ಇದು ಇವತ್ತಿನ ಸಂಜೆಯ ವ್ಲಾಗ್. ನಮ್ಮತ್ತೆ ಹಸುಗಳಿಗೆ ಕಲ್ಗಚ್ಚು ಕೊಡೋಕ್ಕೆ ಅಂತ ಹೋಗ್ತಾ ಇದ್ರು. ನಾನು ಕೂಡ ಅವ್ರ ಹಿಂದೆ ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಳ್ಳಿ ಅಂದ ತಕ್ಷಣ ಇದೆಲ್ಲ ಇದ್ದೇ ಇರುತ್ತೆ. ಹಸುಗಳಿರುತ್ತೆ, ಆಮೇಲೆ ಅದಕ್ಕೆ ಹುಲ್ಲು ಹಾಕೋದಾಗಿರ್ಬೋದು ಅಥವಾ ಕಲ್ಗೊಚ್ಚು, ಈ ಥರದ್ದೆಲ್ಲ ಹಳ್ಳಿ ಸೈಡ್ ನಾವು ನೋಡ್ಬೋದು. ನಾನು ಇದ್ಯಾವುದು ನೋಡಿಲ್ಲ, ನಾನು ಇವಾಗಲೇ ನೋಡ್ತಾ ಇರೋದು. ಟಿ ವಿಲೆಲ್ಲ ನೋಡಿದ್ದೆ, ಎಲ್ಲೋ ಊರುಗಳಲ್ಲಿ ನೋಡಿದ್ದೆ ಅಷ್ಟೇ, ಬಿಟ್ಟರೆ ನಾನು ಇವಾಗ ಡೈರೆಕ್ಟಾಗಿ ನೋಡ್ತಾ ಇರೋದು ಅಂದರೆ ಇವಾಗಲೇ. ಸೊ ಇದೆಲ್ಲ ನಮ್ಗೆ ಹೊಸದೇನೆ. ಇವ್ರು ಏನೇನು ಮಾಡ್ತಿರ್ತಾರೋ ಅದನ್ನು ನೋಡ್ತಾ ಇರ್ತೀನಿ ನಾನೇನು ಇನ್ನೂ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಯಾಕಂದರೆ ಇವಾಗ ಚಿಕ್ಕ ಮಗು ಇರೋದಕ್ಕೆ ನನಗೂ ಏನು ಮಾಡೋಕ್ಕಾಗಲ್ಲ. ಸೊ ಇವ್ರು ಮಾಡೋದನ್ನು ನೋಡ್ತಾ ಇರ್ತೀನಿ ಅಷ್ಟೇ. ಇಲ್ಲಿ ಎಲ್ಲರ ಮನೆಯಲ್ಲೂ ಹಸು ಇದ್ದೇ ಇರುತ್ತೆ. क्या बना रहे हैं आज? पनीर, ಶಾಹಿ ಪನ್ನೀರ್ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಎಲ್ಲದು ಕಟ್ ಮಾಡಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಇವರು. ಅದನ್ನೆಲ್ಲ ಹೆಚ್ಕೊಂಡು ಆಮೇಲೆ ಟೊಮೆಟೊ ಎಲ್ಲ ಹೆಚ್ಚಿ ಅದನ್ನು ಚಾಪರಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡ್ರು. ಇದನ್ನು ಬೇಕಾದರೆ ಮಿಕ್ಸಿಲೂ ಕೂಡ ರುಬ್ಕೊಳ್ಬಹುದಂತೆ. अच्छा हाँ, मैंने पनीर काट के रख दिया, प्याज कट दिया, लहसुन भी कट दिया, खा लिया 2-4 किलो। अब मैं अदरक लाने जाती हूँ कहा खेत में। अच्छा, हाँ, फ्रेश तो हम भी आएंगे। फ्रेश माल पड़ते हैं हम, फ्रेश खाते हैं हम। मिर्च भी ताजी लाएंगे, अच्छा बगीचे से तोड़ के लेके बगीचे आएंगे। में तोड़ के लाएंगे बगीचे से। अच्छा बनाते हैं। ये मिर्ची है यहाँ, ये लहसुन है। हम सील बट्टे पे नहीं करते काम, हम कुंडी में काम करते हैं। ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಎಲ್ಲದನ್ನು ಇದರಲ್ಲಿ ಕುಟ್ಕೊಳ್ತಾರೆ. ಇದು ಅಂದ ತಕ್ಷಣ ನಾನು ಹಿಂದಡೆ ಕ್ಲಿಪ್ಪಲ್ಲೇ ನೋಡ್ಬೋದು ಇದಕ್ಕೆ ಈ ಸೈಡ್ ಏನಂತ ಕರೀತಾರೆ ಮತ್ತು ನಮ್ಮ ಸೈಡ್ ಏನಂತ ಅರ್ಥ ಅಂತ. ಸೊ ಎಲ್ಲದು ಇದರಲ್ಲಿ ಕುಟ್ಕೊಂಡ್ರು. ಇನ್ನು ಶುಂಠಿ ಒಂದು ತರಬೇಕಾಗಿತ್ತು. ಸೊ ಹೊರಗಡೆ ಬೆಳೆದಿದ್ದಾರಂತೆ, ಅಲ್ಲಿಂದನೇ ತರೋಣ ಅಂತ ಹೇಳಿದ್ರು. ಸೊ ನೋಡೋಣ ಎಲ್ಲಿ ಬೆಳೆದಿದ್ದಾರೆ ಏನು ಅಂತ ನನಗೂ ಗೊತ್ತಿಲ್ಲ. ಅವ್ರ ಹಿಂದೆ ಹೋಗ್ತಾ ಇರೋದು ಅಷ್ಟೇ ನಮ್ಮ ಕೆಲಸ. ಈಗ ಶುಂಠಿ ತರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲದೂ ಇಲ್ಲೇ ಮನೆ ಹತ್ರನೇ ಬೆಳೆಸ್ಕೊಂಡು ಬಿಟ್ಟಿದ್ದಾರೆ. ಜೋಳ, ಶುಂಠಿ, ಮೆಣಸಿನಕಾಯಿ ಆಗಿರ್ಬೋದು, ಬೆಂಡೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಆಮೇಲೆ ಇನ್ನು ಪತ್ರೊಡೆ ಮಾಡ್ತೀವಿ ಕೆಸುವಿನ ಸೊಪ್ಪು ಅಂತ, ಅದು ಕೂಡ ಇದೆ. ಎಲ್ಲದೂ ಇಲ್ಲೇ ಇದೆ. ಸೊ ಇಲ್ಲಿ ಶುಂಠಿ ಇದೆ ಅಂತ ಹೇಳಿದ್ರು. ಸೊ ನೋಡೋಣ. ಸುತ್ತಮುತ್ತಲು ಬರೀ ಹಸಿರಾಗೇ ಇದೆ. ಹಕ್ಕಿಗಳು ಕೂಗೋದು ಮತ್ತು ಎನಿ ಟೈಮ್ ನವಿಲುಗಳು ಕೂಗ್ತಾನೆ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಅಂತೂ ಇಂತೂ ಶುಂಠಿ ಸಿಕ್ತು, ಆದರೆ ತುಂಬ ದೊಡ್ಡದಾಗಿ ಇನ್ನೂ ಬೆಳೆದಿರಲಿಲ್ಲ, ಚಿಕ್ಕದಾಗೇ ಇದೆ ಇನ್ನೂ ಕೂಡ. ಸೊ ಶುಂಠಿ ಕಿತ್ಕೊಂಡು ಇನ್ನೇನು ಹೊರಟ್ವಿ. ಶುಂಠಿ ಆಯಿತು, ಇನ್ನೇನು ಮೆಣಸಿನ್ಕಾಯಿನೂ ಬೇಕು ನಾಳೆಗೆ ಅಂತ ಹೇಳಿಬಿಟ್ಟು ಇವತ್ತೇ ಕಿತ್ಕೊಳ್ತಾ ಇದ್ದಾರೆ. ಯಾವತ್ತು ಬೇಕೋ ಆವತ್ತೇ ಕಿತ್ಕೊಳ್ತಾರೆ ತರಕಾರಿಗಳು. ಇವಾಗ ಬೇಕಂದ್ರೆ ಇವಾಗ, ನಾಳೆ ಬೇಕಂದ್ರೆ ನಾಳೆ, ಆ ಥರ ಇರುತ್ತೆ. ಸೊ ಮೆಣಸಿನ್ಕಾಯಿನೂ ಕಿತ್ಕೊಂಡಾಯಿತು. ಇನ್ನೇನು ರೆಡಿ ಮಾಡೋದೆ ಶಾಹಿ ಪನ್ನೀರ್. ತಂದಿರುವಂಥ ಶುಂಠಿ ಮತ್ತು ಮೆಣಸಿನ್ಕಾಯಿನ ಎರಡೂ ಕೂಡ ಅದಕ್ಕೆ ಹಾಕಿ ಮತ್ತೆ ಅದನ್ನು ಚಾಪ್ ಮಾಡ್ಕೊಳ್ತಾರೆ. ನಮ್ಮ ಕಡೆ ಎಲ್ಲ ನಾವು ಅಕ್ಕಿ ಐಟಮ್ ಜಾಸ್ತಿ ಮಾಡ್ತೀವಿ. ಅಂದರೆ ಪುಳಿಯೋಗರೆ, ಚಿತ್ರಾನ್ನ, ಆಮೇಲೆ ಪೊಂಗಲ್, ಈ ಥರ ತುಂಬಾ ಮಾಡ್ತೀವಿ. ಅದೇ ಇಲ್ಲಿ ಗೋಧಿ ಹಿಟ್ಟಿನಿಂದ ಮಾಡೋವಂಥದ್ದೇ, ಅಂದರೆ ಚಪಾತಿ, ಪರೋಟ, ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾರೆ. ಸೊ ಅದೆಲ್ಲ ಆಯಿತು. ನಮ್ಮ ಅತ್ತೆದೆಲ್ಲ ಮುಗೀತು, ಕಟ್ ಮಾಡಿ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡಿ ಹೋದರು. ಇನ್ನು ಅದನ್ನ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋದು ಮಾಡ್ತಾರೆ. ಇದಕ್ಕೆ ಏನೇನು ಹಾಕ್ತಾರೆ ಅಂದರೆ ರಸ್ಕ್ ನೆನೆಸಿಟ್ಕೊಂಡಿದ್ರು, ರಸ್ಕ್ ಇದೆ, ಆಮೇಲೆ ಹಾಲಿನ ಕೆನೆ, ಆಮೇಲೆ ಆವಾಗಲೇ ಇದು ಮಾಡಿದ್ರಲ್ಲ, ಚಾಪ್ ಮಾಡಿದ್ರಲ್ಲ ಟೊಮ್ಯಾಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಅದು ಇವೆಲ್ಲದನ್ನು ಹಾಕ್ತಾರಂತೆ ಇದಕ್ಕೆ.
ನೋಡೋಣ ಹೇಗೆ ಮಾಡ್ತಾರೆ. ನಾನು ಅಂದ್ಕೊಂಡೆ ರಸ್ಕ್ ಹಾಕಿದ್ರೆ ಇದು ಸ್ವೀಟ್ ಆಗುತ್ತಲ್ವ ಅಂತ ಅಂದ್ಕೊಂಡೆ, ಬಟ್ ಅವಳು ಹೇಳಿದ್ಲು ಸ್ವೀಟ್ ಆಗಲ್ಲ, ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಲಾಸ್ಟ್ ತಿಂದಮೇಲೆ ಗೊತ್ತಾಗುತ್ತೆ ಹೇಗಿತ್ತು ಅಂತ. ಸೊ ಒಗ್ಗರಣೆಗಿನ್ನು ಜೀರಿಗೆ, ಆಮೇಲೆ ಈ ಸೈಡು ಸಾಸಿವೆ ಎಲ್ಲ ಯೂಸ್ ಮಾಡೋದಿಲ್ಲ ಅಷ್ಟು. ಜೀರಿಗೆ ಧನಿಯಾ ಎಲ್ಲ ಕಾಮನ್ನಾಗಿ ಎಲ್ಲ ಒಗ್ಗರಣೆಗೂ ಇದ್ದೇ ಇರುತ್ತೆ. ಸೊ ಜೀರಿಗೆ, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇನೋ ಮಾಡಿ ಇಟ್ಕೊಂಡಿದ್ರಲ್ಲ ಅದೆಲ್ಲ ಅದು ಹಾಕಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಗರಂ ಮಸಾಲೆ ಪುಡಿನೂ ಇವ್ರು ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಅರಿಶಿನ ಜಾಸ್ತಿ ಯೂಸ್ ಮಾಡ್ತಾರೆ. ಅನ್ನಕ್ಕೆ ಕೂಡ ಇಲ್ಲಿ ಅರಿಶಿನ ಹಾಕ್ತಾರೆ. ಹಾಗೆ ವೈಟಾಗಿದ್ದರೆ ತಿನ್ನೋದಿಲ್ಲ ಅಷ್ಟಾಗಿ, ಸೊ ಯೆಲ್ಲೋ ಕಲರೇ ಇರುತ್ತೆ. ಸೊ ಅದೆಲ್ಲ ಹಾಕಿ ಸ್ವಲ್ಪ ಅದು ಫ್ರೈ ಆಗೋವರೆಗೂ ಸ್ವಲ್ಪ ಬಿಡ್ತಾರೆ. ಚಾಪ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಈರುಳ್ಳಿ, ಆಮೇಲೆ ಟೊಮ್ಯಾಟೊ, ಮೆಣಸಿನ್ಕಾಯಿ, ಶುಂಠಿ ಇದೆಲ್ಲ ಅದನ್ನು ಇದಕ್ಕೆ ಹಾಕ್ತಾರೆ ಒಗ್ಗರಣೆಗೆ. ಅದನ್ನು ಒಂಚೂರು ಫ್ರೈ ಆಗೋವರೆಗೂ ಸ್ವಲ್ಪ ಬಿಡಬೇಕು. ಆಮೇಲೆ ಅದಕ್ಕೇನೋ ರೆಡ್ ಕಲರ್ ಏನೋ ಹಾಕಿದ್ರು, ಕಲರ್ ಬರೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು, ಅದೇನಂತ ನನಗೆ ಗೊತ್ತಾಗಿಲ್ಲ. ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಿದ್ದಾಳೆ. ಆಮೇಲೆ ಅದಕ್ಕೆ ಹಾಲಿನ ಕೆನೆ ಇತ್ತಲ್ವ, ಆ ಹಾಲಿನ ಕೆನೆನೂ ಕೂಡ ಹಾಕ್ತಾರೆ. ಹಾಲಿನ ಕೆನೆ, ಆಮೇಲೆ ರಸ್ಕ್ನ ನೆನೆಸಿಟ್ಟಿದ್ರು. ಸೊ ರಸ್ಕ್ ನೆನೆಸಿಟ್ಟಿರೋದು, ಆಮೇಲೆ ಹಾಲಿನ ಕೆನೆನ ಎರಡನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾರೆ. ಆಮೇಲೆ ಅದಕ್ಕೆ ನೀರು ಸೇರಿಸ್ಕೊಂಡು, ಅದು ನೀರೆಲ್ಲ ಕುದ್ದಾದಮೇಲೆ ಪನ್ನೀರ್ ಹಾಕ್ತಾರೆ. ಲಾಸ್ಟ್ಗೆ ಪನ್ನೀರ್ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ತಾರೆ ಮತ್ತೆ. ಫೈನಲಿ ಶಾಹಿ ಪನ್ನೀರ್ ರೆಡಿ ಆಯಿತು. ಇನ್ನೇನು ಸಖತ್ತಾಗಿ ಬ್ಯಾಟಿಂಗ್ ಮಾಡೋದೇ ಇವಾಗ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.